ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಈಗ ಕ್ಯಾರೆಕ್ಟರ್ ಮೆಣಸಿನಕಾಯಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ನನ್ನ ಹಾಸ್ಟೆಲ್ದ ಲಾಗ್ ಮಾಡ್ತೀನಿ. ಇವತ್ತ ನಮ್ಮ ಹಾಸ್ಟೆಲ್ ಒಳಗ ಮೋಮೋಸ್ ಮತ್ತ ಡೊಕ್ಲಾ ಮಾಡಾತೀವಿ, ಟ್ರೈ ಮಾಡಾತೀವಿ. ಬರ್ರಿ ತೋರಿಸ್ತೀನಿ ಹೆಂಗ್ ಮಾಡಾತೀವಿ ಅಂತ ಹೇಳಿ. ನಾವು ಮೋಮೋಸ್ ಮಾಡಾಕ ಏನೆಲ್ಲಾ ಪ್ರಿಪೇರ್ ಮಾಡ್ಕೊಳತೀವಿ ಅಂತ ತೋರಿಸ್ತೀನಿ ಬರ್ರಿ. ಮೋಮೋಸ್ ಮಾಡ್ಕೊಳಕ ಕ್ಯಾರೆಟ್ ಮತ್ತ ಗೋಬಿ ಸ್ವಲ್ಪ ಕಟ್ ಮಾಡ್ಕೊಂಡ್ ಇಟ್ಕೊಂಡಿವಿ. ಮೈದಾ ಹಿಟ್ಟು ನೀರ್ ಹಾಕಿ ಸ್ವಲ್ಪ ಕಾಲಿಸಿ ಇಟ್ಕೊಂಡಿವಿ. ಈಗ ಡೋಕ್ಲಾ ಮಾಡಾಕ ಇಷ್ಟೆಲ್ಲಾ ಪ್ರಿಪೇರ್ ಮಾಡಿ ಇಟ್ಕೊಂಡಿವಿ. ನಾವೀಗ ಡೋಕ್ಲಾ ಸ್ಟೀಮ್ ಮಾಡಕ್ ಇಟ್ಟಿವಿ. ಈಗ ಮಿನಿಮಮ್ ಅಂದ್ರು ಅರ್ಧ ತಾಸ್ ಇಡ್ಬೇಕಿದ್ದನ. ಮೋಮೋಸ್ ಮಾಡಾಕ ಗಜ್ರಿ ಮತ್ತ ಕ್ಯಾಬೀಜ್, ಆನಿಯನ್, ಮೆಣಸಿನಕಾಯಿ ಹಾಕಿ ಈಗ ಫ್ರೈ ಮಾಡಾತೀವಿ ಆಯಿಲ್ ಒಳಗ. ಮೋಮೋಸ್ ಮಾಡಾಕ ಮೆಣಸ ಜಜ್ಜಾತಾರ. ಇಲ್ಲಿ ಹಾಸ್ಟೆಲ್ ಒಳಗ ಏನಿಲ್ಲ, ನಾವ್ ಬಾಟಲ್ ತಗೊಂಡ್ ಜಜ್ಜಾತೀವಿ. ಈಗ ಮೋಮೋಸ್ ಮಾಡಾಕ ಕ್ಯಾರೆಟ್ ಜಾಸ್ತಿ ಬೇಕಾಗ್ಯಾವ, ಅದಕ್ ಜಾಸ್ತಿ ಕಟ್ ಮಾಡ್ಕೊಳತೀವಿ ನಾವು. ನಾನೀಗ ಹಚ್ಚತೇನೆ. ನಾನೀಗ ಮೋಮೋಸ್ ಮಾಡಾಕ ಉಳ್ಳಿ ಮಾಡಾತೀನಿ. ಈಕಿ ಪಾಪ ಮೆಣಸ್ ಅವಾಗಿಂದ ಜಜ್ಜಾತಾಳ, ಒಂದು ಜಜ್ಜವಲ್ಲು ಇಲ್ಲೇ. ಈಕಿ ಅವಾಗಿಂದ ಆನಿಯನ್ ಕಟ್ ಮಾಡಾತಾಳ, ಇನ್ನು ಕಟ್ ಮಾಡೋದ್ ಮುಗಿಯಾತಿಲ್ಲ. ಏನ್ ಮಾಡುದು, ಹಾಸ್ಟೆಲ್ ಪ್ರಾಬ್ಲಮ್. ಎಲ್ಲಾ ಹಾಸ್ಟೆಲ್ ಒಳಗೂ ಒಬ್ರು ಸಿಂಗರ್ ಅಂತ ಇದ್ದೇ ಇರ್ತಾರ. ನಮ್ಮ ಹಾಸ್ಟೆಲ್ ಒಳಗೂ ಒಬ್ಬಾಕಿ ಸಿಂಗರ್ ಅಂತ ಅದಾಳ. ಮಸ್ತ್ ಹಾಡ್ತಾಳ. ಈಗ ತೋರಿಸ್ತೀನಿ ಬರ್ರಿ, ಆಕಿನ್ ಹಾಡ್ ಕೇಳ್ರಂತ ಹೆಂಗ್ ಹಾಡ್ತಾಳ ಅಂತ ತೋರಿಸ್ತೀನಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಈಗಂತೂ ಈ ಸಾಂಗ್ ಮಸ್ತ್ ಫೇಮಸ್ ಆಗತೈತಿ. ಎಲ್ಲಾರ ಬಾಯಿ ಒಳಗು ಇದ ಸಾಂಗ್, ಎಲ್ಲಾರು ಇದ ಹಾಡಾತಾರು. ಅದಕ್ಕ ನಮ್ ರೂಮೇಟ್ ಕಡೆ ಒಂದ್ ಇರ್ಲಿ ಅಂತೇಳಿ ಈ ಸಾಂಗ್ ಹಾಡ್ಸಿದ್ದೆ. ಈಗಿನೂ ಮಸ್ತ್ ಹಾಡಿದ್ಲು. ಈಗಂತೂ ಎಲ್ಲಾರ ಬಾಯಿ ಒಳಗು ಇದ ಸಾಂಗ್ ಆಗ್ಬಿಟ್ಟೈತಿ. ಮಸ್ತ್ ಟ್ರೆಂಡ್ ಒಳಗ್ ಓಡಾತೈತಿ. ಇಷ್ಟು ದಿನ ಹಾಸ್ಟೆಲ್ ಒಳಗ ಬರೇ ಮ್ಯಾಗಿ ಅಷ್ಟ ಮಾಡ್ಕೊಂಡ್ ತಿಂತಿದ್ವಿ. ಯಾವಾಗೂ ಮೋಮೋಸ್ ಟ್ರೈ ಮಾಡಿರ್ಲಿಲ್ಲ. ಇವತ್ತೇನೋ ಮೋಮೋಸ್ ಟ್ರೈ ಮಾಡ್ಬೇಕು ಅಂತೇಳಿ ಮಾಡಾತೀವಿ. ಮೋಮೋಸ್ ಹೆಂಗ್ ಆಗ್ತಾವ ಅಂತೇಳಿ ಫುಲ್ ಕ್ಯೂರಿಯಾಸಿಟಿ ಐತಿ. ನಿಮ್ಗೂ ಏನಾದ್ರು ಕ್ಯೂರಿಯಾಸಿಟಿ ಇದ್ರ ಫುಲ್ ಎಂಡ್ ತನೂ ವಿಡಿಯೋ ನೋಡ್ರಿ, ಎಲ್ಲಿ ಸ್ಟಾಪ್ ಮಾಡಕ್ ಹೋಗ್ಬೇಡ್ರಿ. ನಾವಂತರೂ ಮಸ್ತ್ ಪ್ರಿಪೇರ್ ಮಾಡ್ತೀವಿ ಅಂತ ಕಾನ್ಫಿಡೆಂಟ್ ಐತಿ. ತೋರಿಸ್ತೀನಿ ಬರ್ರಿ ಈಗ ಮೋಮೋಸ್ ಹೆಂಗ್ ಆಗ್ತಾವಂತ ಹೇಳಿ. ಉಳ್ಳಿ ಮಾಡಾತ. ಈಗ ಮೋಮೋಸ್ ಮಾಡಾಕ ಉಳ್ಳಿ ಮಾಡಾತೀವಿ. ಇಲ್ಲಿ ಲತ್ತು ಗುನ್ಗಿ ಇಲ್ಲ ಹಾಸ್ಟೆಲ್ ಒಳಗ. ಎದರಿಂದ ಮಾಡಾತೀವಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ಬಾಟಲ್ ಇಂದ ನಾವು ಉಳ್ಳಿ ಮಾಡಾತೀವಿ ಈಗ ಮೋಮೋಸ್.
ಅವ್ರು ಕಷ್ಟಪಟ್ಟು ಮೆಣಸಿನ್ಕಾಯಿ ಹೆಚ್ಚಾತಾಳ ಮನ್ಯಾಗ ಒಂದ್ ಕೆಲ್ಸ ಮಾಡಂಗಿಲ್ಲಕ್ಕಿ. ಮನಿ ಏನ್ ಮಾಡತಿ? ಮೆಣಸಿನ್ಕಾಯಿ ಹೆಂಚಾತೀನಿ. ಎದಕ್ಕಿವ? ಇದು ಮೊಮೋಸ್ ಬೇಕಾಗ್ಯದ ಖಾರ ಸಂಬಂಧ. ಖಾರನ ಇರ್ತೈತಿ ಯಾವಾಗೂ. ಅಂದ್ರು ಬೇಕಾ? ಮೊಮೋಸ್ ಶೇಪ್ ಕೊಟ್ವಿ. ಈಗ ಮೊಮೋಸ್ ಇಷ್ಟು ಮಾಡಿದ್ವಿ, ಮಸ್ತ್ ಅಂತೂ ಕಾಣತಾವ. ಈಗ ಸ್ಟೀಮ್ ಕೊಡಬೇಕು. ನೆಕ್ಸ್ಟ್ ನಾವು ಪುಳಿಯೋಗರೆ ಮಾಡ್ಕೊಂಡ್ವಿ. ಪುಳಿಯೋಗರೆನೂ ಮಸ್ತ್ ಆಗಿತ್ತು. ಈಗ ಡೋಕ್ಳ ಹೆಂಗಾಗ್ಯಾವ ಅಂತ ತೋರಿಸ್ತೀನಿ ಬರೀಲ್ಲೇ. 30 ಮಿನಿಟ್ಸ್ ಆದಮೇಲೆ ಡೋಕ್ಳ ಹಿಂಗೆ ಕಾಣತಿದ್ವು, ಮಸ್ತ್ ಕಾಣತಿದ್ವು. ಟಚ್ ಮಾಡಿದ್ರೆ ಫುಲ್ ಸ್ಮೂತ್ ಆಗಿದ್ವು, ಮಸ್ತ್ ಅಂದ್ರೆ ಮಸ್ತ್ ಕಾಣತಿದ್ವು. ಈಗ ಡೋಕ್ಳ ಸ್ಟೀಮ್ ಮಾಡಿ ತೆಗೆದ್ವಿ. ಈಗ ಅದಕ್ಕೆ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಏನೇನು ಹಾಕಾತೀವಿ ಅಂತ ತೋರಿಸ್ತೀನಿ ಬರೀಲ್ಲೇ. ಮೆಣಸಿನ್ಕಾಯಿ ಮೆಣಸು ಹಾಕಿ ಮಿಕ್ಸ್ ಮಾಡತ್ತೀವಿ ಈಗ. ಆಮೇಲೆ ನಾವು ಡೋಕ್ಳಾನ ಮಿಕ್ಸ್ ಮಾಡಬೇಕು, ಮಸ್ತ್ ಟೇಸ್ಟ್ ಬರ್ತೈತಿ ಅದನ್ನು. ಮೋಮೋಸ್ ಸ್ಟೀಮ್ ಒಳಗೆ ಇಟ್ಟಿದ್ದು ಈಗ ತೆಗೆದ್ವಿ. ಎಷ್ಟು ಚಲೋ ಕಾಣತಿದ್ವು ಅಂದ್ರೆ ಮಸ್ತ್ ಕಾಣತಿದ್ವು, ಮಸ್ತ್ ಶೇಪು ಬಂದಿದ್ದು. ಈಗ ಟೇಸ್ಟ್ ಮಾಡೋದಷ್ಟು ಮಸ್ತ್ ಕಾಣತ್ತಾವ. ನಾನೀಗ ಟೇಸ್ಟ್ ಮಾಡತ್ತೀನಿ ಒಂದೊಂದಾಗಿ. ಈಗ ಪುಳಿಯೋಗರೆ ಟೇಸ್ಟ್ ಮಾಡಿದ್ದೆ, ಪುಳಿಯೋಗರೆ ಮಸ್ತ್ ಆಗಿತ್ತು. ಈಗ ಮೋಮೋಸ್ ಟ್ರೈ ಮಾಡ್ಬೇಕಂತೇಳಿ ಮೋಮೋಸ್ ತೊಗೊಳತಿದ್ದೆ. ಮೋಮೋಸ್ ಅಂತೂ ಮಸ್ತ್ ಕಾಣತಿದ್ದು. ಈಗ ಮೋಮೋಸ್ ತಿನ್ನತೀನಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಟೇಸ್ಟ್ ಅಂತೂ ಮಸ್ತ್ ಐತಿ ಮೋಮೋಸ್ದು. ನಾವು ಹಾಸ್ಟೆಲ್ನಾಗ ಮಸ್ತ್ ಮಾಡಿಬಿಟ್ಟಿವಿ. ಈಗ ಎಲ್ಲರ ಬಾಯಿ ಒಳಗೂ ಮೋಮೋಸ್ ಮಸ್ತ್ ಅಂದ್ರೆ ಮಸ್ತ್ ಅನ್ನತ್ತಾರ. ನೀವು ನಿಮ್ಮ ಹಾಸ್ಟೆಲ್ ಒಳಗೆ ಕೆಟಲ್ ಒಳಗೆ ಟ್ರೈ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.